ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ಟೆಕ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇವತ್ತೊಂದೊಳ್ಳೆ ಬರ್ತ್ಡೇ ವಿಡಿಯೋವನ್ನ ರೆಡಿ ಮಾಡಿದ್ದೇನೆ. ಆ ಬರ್ತ್ಡೇ ವಿಡಿಯೋ ತುಂಬಾ ಸೂಪರ್ ಆಗಿ ಬಂದಿದೆ. ಇನ್ನೇನು ರವಿಚಂದ್ರನ್ ಸರ್ ಬರ್ತ್ಡೇ ಹತ್ರ ಬರ್ತಾ ಇದೆ, ಆದ್ರಿಂದ ಅವ್ರಿಗೆ ವಿಶಸ್ ಕೋರ್ತಾ ಹಾಗೆ ನೀವು ಎಡಿಟ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನ ಮಾಡಿದ್ದೇನೆ. ಬನ್ನಿ ಆ ವಿಡಿಯೋದ ಪ್ರಿವ್ಯೂವನ್ನ ನೋಡ್ಕೊಂಡ್ ಬರೋಣ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋ ತುಂಬಾ ಸೂಪರ್ ಆಗಿದೆ. ಈ ವಿಡಿಯೋದಲ್ಲಿ ಏನು ರವಿಚಂದ್ರನ್ ಸರ್ ಫೋಟೋ ಯೂಸ್ ಮಾಡಿದ್ದಾನೆ, ಆ ಫೋಟೋ ಜಾಗಗಳಿಗೆ ನಿಮಗೆ ಬೇಕಾಗಿರುವಂತಹ ಫೋಟೋಗಳನ್ನ ಹಾಕೊಂಡು ಎಡಿಟ್ ಮಾಡ್ಕೊಂಡ್ರೆ ಈ ವಿಡಿಯೋ ತುಂಬಾ ಸೂಪರ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಯೂಸ್ ಮಾಡಿರುವಂತಹ ಪ್ರತಿಯೊಂದು ಕಂಟೆಂಟ್ ಅನ್ನ ನೀವು ಚೇಂಜಸ್ ಮಾಡ್ಕೊಳ್ಬಹುದು. ಅದೇ ಕಂಟೆಂಟ್ ಅನ್ನ ಹಾಕೋಬೇಕು ಅಂತೇನಿಲ್ಲ. ಸ್ವಲ್ಪ ಈ ವಿಡಿಯೋ ಟ್ಯೂಟೋರಿಯಲ್ ತುಂಬಾ ಲಾಂಗ್ ಆಗ್ಬೋದು. ದಯವಿಟ್ಟು ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ಈ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ಬಂದು ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮುಂಚಿತವಾಗಿ ನೋಡಬೇಕು ಅಂತ ಅನ್ಕೊಂಡ್ರೆ ಬೆಲ್ ಐಕನ್ ಕ್ಲಿಕ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋವನ್ನ ಯಾವ ರೀತಿ ರೆಡಿ ಮಾಡಬಹುದು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋವನ್ನ ರೆಡಿ ಮಾಡೋದಕ್ಕೆ ಮೊದಲಾಗಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಟ್ಯೂಟೋರಿಯಲ್ ಸ್ಕಿಪ್ ಮಾಡದೆ ನೋಡಬೇಕು. ಸ್ಕಿಪ್ ಮಾಡಿ ನೋಡಿದ್ರೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಅದರಿಂದ ಹೇಳ್ತಾ ಇದ್ದೀನಿ. ನಂತರ ನಾನು ಏನೇನು ಕಂಟೆಂಟ್ ಯೂಸ್ ಮಾಡಿದ್ದೀನಿ ಪ್ರತಿಯೊಂದು ಕಂಟೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಒಂದು ಫೋಲ್ಡರ್ ಹಾಕಿಟ್ಕೊಳ್ಬೇಕು. ಯಾರು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಯಾರು XML ಪ್ರಾಜೆಕ್ಟ್ ಅನ್ನ ಯೂಸ್ ಮಾಡ್ತಾರೋ ಅವರು ಈ ತರ ಮಾಡಬೇಕು. ಯಾರು ಮೆಂಬರ್ಶಿಪ್ ತಗೊಂಡಿರ್ತಾರೆ ಅವರಿಗೆ ಸಪರೇಟ್ ಆದ ಒಂದು ಪ್ರಾಜೆಕ್ಟ್ ಅನ್ನ ಕೊಟ್ಟಿರ್ತೀನಿ, ಅವರು ಡೈರೆಕ್ಟ್ ಆಗಿ ಅದನ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಯಾವುದು ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಓಕೆ, ಬನ್ನಿ ಈ ಒಂದು ವಿಡಿಯೋವನ್ನ ರೆಡಿ ಮಾಡೋದಾಗಿ ಅಂತ ಹೇಳಿ ಈಗ ನಾವು ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋವನ್ನ ರೆಡಿ ಮಾಡೋದಕ್ಕೆ ಮೊದಲಾಗಿ ನಿಮಗೆ 3 ಆಪ್ ನ ಅವಶ್ಯಕತೆ ಬರುತ್ತೆ. ಒಂದು ಫಿಕ್ಸಮ್ಯಾಟಿಕ್, ಒಂದು ಪಿಕ್ಸೆಲ್ ಲ್ಯಾಬ್, ಒಂದು ಅಲೈಟ್ ಮೋಷನ್ ಆಪ್. ಮೊದಲಿಗೆ ನೀವು ಈಗ ಪಿಕ್ಸೆಲ್ ಲ್ಯಾಬ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಪಿಕ್ಸೆಲ್ ಲ್ಯಾಬ್ ಆಪ್ ಓಪನ್ ಮಾಡ್ಕೊಂಡು ಕೂಡ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮಗೆ. ಇಲ್ಲಿ ಮುಂಚೆ ನೀವೇನಾದ್ರೂ ಎಡಿಟ್ ಮಾಡ್ಕೊಂಡಿದ್ರೆ ಈ ರೀತಿ ಕೇಳುತ್ತೆ, ಕ್ಯಾನ್ಸಲ್ ಅಂತ ಕೊಡಿ. ಕ್ಯಾನ್ಸಲ್ ಅಂತ ಕೊಟ್ಬಿಟ್ಟು ಕೆಳಗಡೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇಮೇಜ್ ಸೈಜ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವಿಡ್ತ್ ಹತ್ರ 8000 ಇಟ್ಕೊಳ್ಳಿ. ಇಲ್ಲಿ ಹೈಟ್ ಹತ್ರ ಬಂದ್ಬಿಟ್ಟು 1080 ಇಟ್ಕೊಳ್ಳಿ. ಇಟ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಇಲ್ಲಿ ಏನು ಟೆಕ್ಸ್ಟ್ ಕಾಣಿಸ್ತದೆ ಈ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಆಪ್ಷನ್ ಡಿಲೀಟ್ ಮಾಡ್ಕೊಳ್ಳಿ. ಮೊಬೈಲ್ ಅನ್ನ ಅಡ್ಡ ತಿರುಗಿಸ್ಕೊಳ್ಳಿ. ಹೀಗೆ ಅಡ್ಡ ತಿರುಗಿಸ್ಕೊಂಡ್ರೆ ನಿಮಗೆ ಎಡಿಟ್ ಮಾಡ್ಕೊಳ್ಳಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಈಗ ಇಲ್ಲಿ ಕಲರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಇಷ್ಟ ಬಂದಿದ್ದ ಕಲರ್ ನೀವು ಯಾವ್ದು ಆಡ್ ಮಾಡ್ಕೋಬೇಕು ಅಂತೇನಿಲ್ಲ. ನೀವು ನನ್ನ ಇಷ್ಟ ಬಂದಿದ್ದು ಕಲರ್ ನ ಆಡ್ ಮಾಡ್ಕೋಬೇಕು ಅಂತೇನಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ಕಲರ್ ಅನ್ನ ಇಲ್ಲಿ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಲರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಮತ್ತೆ ಈ ಕಡೆ ಕಲರ್ ನ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಕಲರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಆ ರೀತಿ ಕಲರ್ ಅನ್ನ ಇಲ್ಲಿಗೆ ಆಡ್ ಮಾಡ್ಕೊಳ್ಳಿ. ಸೊ ಆಡ್ ಮಾಡ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಈ ಒಂದು ಇದೆಯಲ್ಲ ಇದನ್ನ ಇಲ್ಲಿ ಮೇಲ್ಗಡೆ ಇಟ್ಕೊಳ್ಳಿ. ಇಟ್ಕೊಂಡು ಮತ್ತೆ ಇದನ್ನ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಇಲ್ಲಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಅಥವಾ ಈ ರೀತಿ ಇಟ್ಕೊಳ್ಳಿ ಅಥವಾ ಈ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಓಕೆ ಕೊಟ್ಬಿಟ್ಟು ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರಮ್ ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಫೋಟೋ ಆಡ್ ಮಾಡಬೇಕು ಅಂತ ಹೇಳ್ತೀರೋ ಆ ಫೋಟೋವನ್ನ ಇಲ್ಲಿಗೆ ಆಡ್ ಮಾಡಿ. ಸೊ ನೋಡಿ, ಈ ರೀತಿ ಫೋಟೋ ಬರುತ್ತೆ ಅಂತ ಇಟ್ಕೊಳ್ಳಿ. ಉದ್ದ ಫೋಟೋ ಬಂದಾಗ ಜಸ್ಟ್ ಇಲ್ಲಿ ಮೇಲ್ಗಡೆ 1x1 ಅಂತ ಕಾಣಿಸ್ತಿದೆ, ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ನಿಮಗೆ ಫೇಸ್ ಕರೆಕ್ಟ್ ಆಗಿ ಇರೋ ತರ ಈ ರೀತಿ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಸ್ವಲ್ಪ ಈ ರೀತಿ ಇಲ್ಲಿ ಮಧ್ಯದ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ಇಲ್ಲಿ ರಿಲೇಟಿವ್ ಸೈಜ್ ಅಂತ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 10% ಇಟ್ಕೊಳ್ಳಿ ವಿಡ್ತ್ ಹತ್ರ. ಓಕೆ ಕೊಡಿ. ಇಲ್ಲಿ ಮೇಲ್ಗಡೆ ಪೊಸಿಷನ್ ಅಂತ ಕಾಣಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಬೈ ಅಂತ ಇರುತ್ತವಾ 4 ಇಟ್ಕೊಳ್ಳಿ. 4 ಇಟ್ಕೊಂಡು ಸ್ವಲ್ಪ ಹೀಗೆ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಮಧ್ಯದಲ್ಲಿ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಮತ್ತೆ ಹೀಗೆ ಸ್ವೈಪ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಈ ಕಡೆ ರೈಟ್ ಸೈಡ್ ಗೆ ಫೋಟೋ ಇಟ್ಕೊಳ್ಳಿ. ಇಟ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಮತ್ತೆ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟ್ರೋಕ್ ಅಂತ ಕಾಣಿಸುತ್ತೆ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಇಲ್ಲಿ ಒಂದು 6-7 ಇಟ್ಕೊಳ್ಳಿ. ಇಟ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ಇಲ್ಲಿ ಶಾಡೋ ಅಂತ ಕಾಣಿಸುತ್ತೆ ಆನ್ ಮಾಡ್ಕೊಂಡು ಬ್ಲರ್ ರೇಡಿಯಸ್ ನ ಫುಲ್ ಇಟ್ಕೊಳ್ಳಿ. ಇಟ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಇಲ್ಲಿ ಏನು ಸ್ಟ್ರೋಕ್ ಇಟ್ಕೊಂಡ್ರೆ ಆ ಸ್ಟ್ರೋಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬ್ಲಾಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ಇಲ್ಲಿ ಎಂಬಾಸ್ ಅಂತ ಕಾಣಿಸುತ್ತೆ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಇಲ್ಲಿ ಇಂಟೆನ್ಸಿಟಿ ಅಂತ ಏನ್ ಕಾಣಿಸುತ್ತೆ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡ್ಕೊಂಡು ಮೇಲ್ಗಡೆ ಬೆವೆಲ್ ಅಂತ ಏನ್ ಕಾಣಿಸುತ್ತೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಸೊ ಓಕೆ. ಇದೇ ಏನ್ ಈಗ ಪ್ರೊಸೀಜರ್ ಅಲ್ಲಿ ಹೇಳಿದೆ ಸೇಮ್ ಪ್ರೊಸೀಜರ್ ಅಲ್ಲಿ ಕಂಪ್ಲೀಟ್ ಇಲ್ಲಿವರೆಗೂ ಫೋಟೋವನ್ನ ಆಡ್ ಮಾಡ್ಕೋಬೇಕು. ಈಗ ನಾನು ಉದಾಹರಣೆಗೆ ತೋರಿಸ್ತೇನೆ ನಿಮಗೆ. ಇದನ್ನೇ ಡೂಪ್ಲಿಕೇಟ್ ಮಾಡ್ಕೊಳ್ತೀನಿ ನಾನು, ಇಲ್ಲಾಂದ್ರೆ ಟ್ಯೂಟೋರಿಯಲ್ ತುಂಬಾ ಲಾಂಗ್ ಆಗ್ಬಿಡುತ್ತೆ. ಸೊ ಈ ರೀತಿ ಇಟ್ಕೊಂಡು ನೋಡಿ, ಈಗ ಪಕ್ಕ ಫೋಟೋನ ಇಟ್ಕೊಂಡು ಬರಬೇಕು. ನಾನು ಸ್ವಲ್ಪ ರಫ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಎಲ್ಲ ಒಂದೇ ಫೋಟೋ ಆಡ್ ಮಾಡಿದ್ದೀನಿ. ನೀವು ಬೇರೆ ಬೇರೆ ಫೋಟೋಗಳನ್ನ ಆಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಆಡ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಆಸ್ ಇಮೇಜ್ ಅಂತ ಕೊಡಿ. ಇಲ್ಲಿ ಕಸ್ಟಮ್ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ಟ್ರಾ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಕೊಡಿ. ಕೊಟ್ಬಿಟ್ಟು ಡೈರೆಕ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈಗ ಫಿಕ್ಸೋಮ್ಯಾಟಿಕ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇದರಲ್ಲಿ ಏನಪ್ಪ ಎಡಿಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ರವಿಚಂದ್ರನ್ ಸರ್ ಕೂತ್ಕೊಂಡಿದ್ದಾರಲ್ಲ ಆ ರೀತಿ ಅಂದಿ ನಿಮ್ಮ ಫೋಟೋಗಳನ್ನ ಕೂತ್ಕೊಂಡಿರುವಂತ ಫೋಟೋಗಳನ್ನ ಯಾವ್ದಾದ್ರು ಒಂದು ಫೋಟೋ ನೀವು ಕೂತ್ಕೊಂಡು ಒಂದು ಫೋಟೋ ತಕ್ಕೊಂಡು ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ ಆಗಿ ಅರೇಂಜ್ ಮಾಡ್ಕೊಳ್ಳಿ. ಅದಕ್ಕೂ ಕೂಡ ಆಪ್ ಹಾಕಿರ್ತೇನೆ ಬಜಾತ್ ಅಂತ ಹೇಳಿ. ಅದು ಒಂದು ಕ್ಲಿಕ್ ಅಲ್ಲೇ ನೀವು ಕಂಪ್ಲೀಟ್ ಆಗಿ ಬ್ಯಾಕ್ ಗ್ರೌಂಡ್ ಅರೇಂಜ್ ಮಾಡ್ಕೊಳ್ಬಹುದು. ಸೊ ಅದನ್ನ ಓಪನ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ಅರೇಂಜ್ ಮಾಡ್ಕೊಳ್ಳಿ. ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ಫಿಕ್ಸೋಮ್ಯಾಟಿಕ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ನ್ಯೂ ಅಂತ ಏನ್ ಕಾಣಿಸ್ತಿದೆ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಒಂದು
ಚೇರ್ PNG ಕೊಟ್ಟಿರ್ತೀನಿ, ಆ PNG ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಿದ್ ಕೂಡಲೇ ಮತ್ತೆ ಇಲ್ಲಿ ಪ್ಲಸ್ ಅಂತ ಕಾಣಿಸುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇಮೇಜ್ ಲೇಯರ್ ಅಂತ ಕಾಣಿಸುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೀವು ಕೂತ್ಕೊಂಡು ಅರೇಂಜ್ ಮಾಡ್ಕೊಂಡಿರಲ್ಲ ಫೋಟೋ, ಆ ಫೋಟೋನ ಇಲ್ಲಿಗೆ ಹ್ಯಾಡ್ ಮಾಡ್ಕೊಂಡು ಮತ್ತೆ ಈ ಫೋಟೋ ಮೇಲೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ದೊಡ್ಡದಾಗಿ ಮಾಡ್ಕೊಂಡು ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ಕರೆಕ್ಟ್ ಆಗಿ ನೋಡಿ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡಾದ್ಮೇಲೆ ಈ ರೀತಿ ಸ್ವೈಪ್ ಮಾಡ್ಕೊಂಡು ನಿಮಗೆ ಅಡ್ಜಸ್ಟ್ಮೆಂಟ್ ಕಾಣಿಸುತ್ತೆ, ನಿಮಗೆ ನೋಡಿ ಇಲ್ಲಿ ಅಡ್ಜಸ್ಟ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಬ್ಲಾಕ್ ಶೇಡ್ ಅಲ್ಲಿ ಫೋಟೋ ಇದೆ ನಿಮ್ಮ ಫೋಟೋ ಕೂಡ ಆ ಒಂದು ಶೇಡ್ ಗೆ ಅಡ್ಜಸ್ಟ್ ಆಗಬೇಕು, ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಇದ್ರೆ ನಿಮ್ಮ ಫೋಟೋ ಬ್ರೈಟ್ನೆಸ್ ಜಾಸ್ತಿ ಇದ್ರೆ ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಸೊ ಕಮ್ಮಿ ಮಾಡ್ಕೊಂಡು ಇಲ್ಲಿ ವಾರ್ಮ್ ಅಂತ ಏನ್ ಕಾಣಿಸ್ತದೆ ಅದನ್ನ ಅದು ಜಾಸ್ತಿ ಇದ್ರೆ ತುಂಬಾ ಯೆಲ್ಲೋ ಕಲರ್ ಕೆಂಪು ಕಲರ್ ತರ ಇರುತ್ತೆ, ಅದನ್ನ ಕಮ್ಮಿ ಮಾಡ್ಕೊಂಡ್ರೆ ನಿಮಗೆ ಬ್ಯಾಕ್ ಗ್ರೌಂಡ್ ನೋಡಿ ಬ್ಯಾಕ್ ಗ್ರೌಂಡ್ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುತ್ತೆ. ಸೊ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋ ಯಾವ ರೀತಿ ಇರುತ್ತೋ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಕಾಂಟ್ರಾಕ್ಟ್ ಜಾಸ್ತಿ ಇದ್ರೆ ಕಮ್ಮಿ ಮಾಡ್ಕೊಳ್ಳಿ, ಅದು ಜಾಸ್ತಿ ಇದ್ರೆ ಕಮ್ಮಿ ಮಾಡ್ಕೊಳ್ಳಿ, ಕಮ್ಮಿ ಇದ್ರೆ ಜಾಸ್ತಿ ಮಾಡ್ಕೊಳ್ಳಿ. ಸೊ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಸೊ ಇಲ್ಲಿ ಅಪ್ಲೈ ಅಂತ ಕೊಡಿ. ನಿಮ್ಮ ಫೋಟೋ ಬ್ಯಾಕ್ ಗ್ರೌಂಡ್ ಗೆ ಅಡ್ಜಸ್ಟ್ ಆಗಬೇಕು, ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಸ್ವಲ್ಪ ಹೀಗೆ ಸ್ವೈಪ್ ಮಾಡ್ಕೊಂಡು ಇಲ್ಲಿ ಶಾಡೋ ಅಂತ ಕಾಣಿಸುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಪಾಸಿಟಿ ಅಂತ ಏನ್ ಕಾಣಿಸುತ್ತೆ ಸ್ವಲ್ಪ ಒಂದು 60-65% ಇಟ್ಕೊಳ್ಳಿ. ಮತ್ತೆ ಇಲ್ಲಿ ಮೂವ್ ಅಂತ ಕಾಣಿಸುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಜಾಗ ಬೇಕು ನೋಡಿ ಈ ರೀತಿ ಇಟ್ಕೊಳ್ಳಿ. ನಿಮ್ಗೆ ಯಾವ ಕಡೆ ಬೇಕು, ನನಗೆ ಇಲ್ಲಿ ಕೆಳಗಡೆ ಇಟ್ಕೊಂಡಿರ್ತೀನಿ ನೋಡಿ ಹೀಗೆ ಇಟ್ಕೊಂಡಿರ್ತೀನಿ. ಸೊ ಈ ರೀತಿ ಇಟ್ಕೊಂಡು ಇಲ್ಲಿ ಬ್ಲರ್ ಅಂತ ಏನ್ ಕಾಣಿಸ್ತದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಒಂದು 50-55 ಇಟ್ಕೊಳ್ಳಿ. ಇಟ್ಕೊಂಡು ಅಪ್ಲೈ ಅಂತ ಕೊಡಿ. ಅಪ್ಲೈ ಅಂತ ಕೊಟ್ಟಾದ್ಮೇಲೆ ಕಂಪ್ಲೀಟ್ ಎಡಿಟಿಂಗ್ ಮುಗಿತು. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಸೇವ್ ಆಸ್ ಇಮೇಜ್ ಅಂತ ಕೊಟ್ಬಿಟ್ಟು ಡೈರೆಕ್ಟ್ ಆಗಿ ಬ್ಯಾಕ್ ಬಂದ್ಬಿಟ್ಟು ಈಗ ಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಿದ್ಕೊಳ್ಳಿ ನೋಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ರೈಟ್ ಸೈಡ್ ಪ್ರಾಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ನಾನು ಕೊಟ್ಟಿರೋ ಪ್ರಾಜೆಕ್ಟ್ ಅನ್ನು ಇಂಪೋರ್ಟ್ ಮಾಡ್ಕೊಂಡಿದ್ರೆ ರವಿಚಂದ್ರನ್ ಬರ್ತ್ಡೇ ವಿಶಸ್ ವಿಡಿಯೋ ಎಡಿಟಿಂಗ್ ಬೈ ನಕ್ಷತ್ರ ಟೆಕ್ ಸ್ಟುಡಿಯೋ ಅಂತ ಒಂದು ಪ್ರಾಜೆಕ್ಟ್ ಇಂಪೋರ್ಟ್ ಆಗಿರುತ್ತೆ. ಆ ಒಂದು ಪ್ರಾಜೆಕ್ಟ್ ಅನ್ನು ಓಪನ್ ಮಾಡ್ಕೊಂಡ್ರೆ ಪ್ರತಿಯೊಂದು ಕಂಟೆಂಟ್ ಅನ್ನು ಲೋ ಮಾಡ್ಕೊಂಡು ಒಂದು ಫೋಲ್ಡರ್ ಹಾಕಿ ಇಟ್ಕೊಂಡಿದ್ರೆ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಹ್ಯಾಡ್ ಆಗ್ಬಿಟ್ಟಿರುತ್ತೆ. ನೀವು ಯಾವ್ದನ್ನೂ ಹ್ಯಾಡ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಅಕಸ್ಮಾತ್ ಏನಾದ್ರೂ ಬಂದ್ರೆ ಆಲ್ಮೋಸ್ಟ್ ಅಲ್ಲಿ ಬರೋದಿಲ್ಲ, ಬಂದ್ರೆ ಅಕಸ್ಮಾತ್ ಯಾವ್ದು ಬಂದಿರುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಫೋಟೋ ಅಲ್ಲಿ ಇದ್ರೆ ಸೊ ಅದು ನಿಮಗೆ ಇಲ್ಲಿ ಏನು ತೋರಿಸೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಮಿಸ್ಸಿಂಗ್ ಅಂತ ತೋರಿಸುತ್ತೆ, ಒಂದು ನೋಟಿಫಿಕೇಶನ್ ಕೊಡುತ್ತೆ. ಸೊ ಆ ರೀತಿ ಕೊಟ್ರೆ ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಕರೆಕ್ಟ್ ಆಗಿದೆ ಅಂತ ಒಂದ್ಸತಿ ಅಲ್ಲಿ ತೋರಿಸ್ತಾ ಇರೋದು ಚಿತ್ರ, ಆದ್ರೆ ಇಲ್ಲಿ ಇರೋದಿಲ್ಲ ಪಾರ್ಟ್, ಆ ತರ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿದ್ರೆ ಓಕೆ. ಇಲ್ಲ ಅಂತ ಹೇಳಿದ್ರೆ ಅದನ್ನ ಚೇಂಜಸ್ ಮಾಡ್ಕೊಳ್ಬೇಕು. ಅದನ್ನ ಹೇಗೆ ಚೇಂಜಸ್ ಮಾಡ್ಕೊಳ್ಬೇಕು ಅಂದ್ರೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆ ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆ ಪಾರ್ಟ್ ಯಾವುದು ಆ ಪಾರ್ಟ್ ಅನ್ನ ಇಲ್ಲಿಗೆ ಹ್ಯಾಡ್ ಮಾಡ್ಕೊಳ್ಬೇಕು. ನೀವು ಆ ಪಾರ್ಟ್ ಯಾವುದು ಅಂತ ನೋಡ್ಕೊಂಡು ನಾ ಪ್ರತಿಯೊಂದು PNG ನಿಮಗೆ ಕೊಟ್ಟಿರ್ತೇನೆ. ಆ ಪ್ರತಿಯೊಂದು PNG ಅಲ್ಲಿ ಯಾವುದು ಪಾರ್ಟ್ ಅದು ಆ ಪಾಠ ಅಲ್ಲೇ ನಿಮಗೆ ಚಿತ್ರ ತೋರಿಸಿರುತ್ತೆ ನೋಡಿ. ಇಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಒನ್ ಅಂತ ಇದೆ. ಸೊ ಒನ್ ಯಾವುದು ಅದನ್ನ ನೀವು ಚೂಸ್ ಮಾಡ್ಕೋಬೇಕು. ಅದನ್ನ ಹೇಗೆ ಚೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ 26 ಅಂತಿದೆ. ಸೊ ಒನ್ ಯಾವುದು ಅಂತ ನೋಡ್ಕೊಳ್ಬೇಕು ನೀವು. ಅಲ್ಲಿ ಅಕಸ್ಮಾತ್ ಚಿತ್ರ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ನೋಡಿ ಇದು ಒಂದು. ಸೊ ಒನ್ ಅನ್ನ ಇದು ನೋಡಿ ಇಲ್ಲಿ ಕಾಣಿಸ್ತಿದೆ ನಿಮಗೆ ಒನ್ ಅಂತ. ಸೊ ಇದು ಈ ತರ ಬಂದಾಗ ಜಸ್ಟ್ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ ಕೂಡಲೇ ಆ ಒಂದು ಪಾರ್ಟ್ ಅಲ್ಲಿಗೆ ಹ್ಯಾಡ್ ಆಗ್ಬಿಟ್ಟಿರುತ್ತೆ. ಸೊ ಈ ರೀತಿ ಹ್ಯಾಡ್ ಮಾಡ್ಕೊಳ್ತಾ ಬರ್ಬೇಕು ನೀವು. ಈ ರೀತಿ ಪ್ರತಿಯೊಂದು ಹ್ಯಾಡ್ ಮಾಡ್ಕೊಂಡಿದ ನಂತರ ಇಲ್ಲಿ ಕಂಪ್ಲೀಟ್ ಆಗಿ ಹ್ಯಾಡ್ ಆಗಿರುತ್ತೆ. ಅಕಸ್ಮಾತ್ ನಿಮಗೆ ಈ ಪಾರ್ಟ್ ಎಲ್ಲ ಬೇಡ, ನನಗೆ ಚೇಂಜಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಇದನ್ನ ನಾನು ಬೇರೆ ಒಂದು ಇಲ್ಲಿಗೆ ಈ ಜಾಗಕ್ಕೆ ಬೇರೆ ಯಾವ್ದಾದ್ರು ಪಾರ್ಟ್ ಹಾಕೋತೀನಿ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಈ ಒಂದು ಡ್ರಮ್ಸ್ ಅಂತ ಡ್ರಮ್ಸ್ ಹಾಕಿದ್ದೀನಿ ನೋಡಿ, ಹಿಂದಗಡೆ ಡ್ರಮ್ಸ್ ಇದೆ. ಸೊ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ಮುಂದಗಡೆ ಸ್ಟಾರ್ಟಿಂಗ್ ಅಲ್ಲಿ ಡ್ರಮ್ಸ್ ಬರುತ್ತಲ್ಲ ಆ ಜಾಗಕ್ಕೆ ನೀವು ಒಂದು ಬೇರೆ ಪಾರ್ಟ್ ಹಾಕೋಬೇಕು ಅಂತ ಅನ್ಕೊಂಡ್ರೆ ಆ ಪಾರ್ಟ್ ಏನಿದೆ PNG ಅದನ್ನ ಓಪನ್ ಮಾಡಿ ಈ ರೀತಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ Z ಆಪ್ಷನ್ ಎಷ್ಟಿದೆ 6945 ಇದೆ. ಸೊ 6945ಕ್ಕೆ ನೀವು ಬೇರೆ ಪಾರ್ಟ್ ಅನ್ನ ಹಾಕೊಳ್ಬೇಕು. ಅದೇ ಯಾವ ರೀತಿ ಹಾಕೊಳ್ಬೇಕು ಅಂದ್ರೆ ಬ್ಯಾಕ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಪಾರ್ಟ್ ಬೇಕು ಉದಾಹರಣೆಗೆ ನಾನು ತೋರಿಸ್ತೀನಿ ನಿಮಗೆ ನೋಡಿ. ಈಗ ಉದಾಹರಣೆಗೆ ಈ ಒಂದು ಪಾರ್ಟ್ ಹಾಕಬೇಕು ಅಂತ ಇಟ್ಕೊಳ್ಳಿ. ಸೊ ಇಟ್ಕೊಂಡಾದ್ಮೇಲೆ ಮೇಲ್ಗಡೆ ಈ ರೀತಿ 2 ಸರಿ ಕ್ಲಿಕ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬಂದ್ಬಿಟ್ಟು ಒತ್ತಿ ಇಟ್ಕೊಂಡು ಈಗ ಅದ್ರ ಏನ್ ಪಾರ್ಟ್ಗಳಿವೆ ಆ ಪಾರ್ಟ್ ಹತ್ರ ತಗೊಂಡ್ ಬಂದು ಬಿಟ್ಕೊಳ್ಳಿ. ಈಗ ನೋಡಿ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡಾದ್ಮೇಲೆ ಈ ಒಂದು ಪಾರ್ಟ್ ಏನ್ ಕಾಣಿಸುತ್ತೆ ಆ ಪಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಫುಲ್ ಆಗಿ ಸ್ವೈಪ್ ಮಾಡ್ಕೊಂಡ್ರೆ ಫಸ್ಟ್ ನಿಮಗೆ ನಲ್ ಒನ್ ಅಂತ ಒಂದು ಆಬ್ಜೆಕ್ಟ್ ಕಾಣಿಸುತ್ತೆ. ಆ ಆಬ್ಜೆಕ್ಟ್ ಗೆ ಇದನ್ನ ಲಿಂಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಲ್ಲಿ Z ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈಗ ಫುಲ್ ಆಗಿ ಸ್ವೈಪ್ ಮಾಡ್ಕೊಳ್ಳಿ. ಹಿಂದಕ್ಕೆ ಸ್ವೈಪ್ ಮಾಡ್ಕೊಂಡು ಆ ಒಂದು ಏನ್ ಡ್ರಮ್ಸ್ ಕಾಣಿಸ್ತದೆ ನಿಮಗೆ ಆ ಡ್ರಮ್ಸ್ ಹತ್ರ ಹೋಗ್ಬೇಕು ನೋಡಿ. ಅಲ್ಲಿಗೆ ಹೋಯ್ತು ಈಗ ಫೋಟೋ ನೋಡಿ ಅಲ್ಲಿ ಹೋಯ್ತು. ಸೊ ಈಗ 3ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಹೀಗೆ ದೊಡ್ಡದಾಗಿ ಎಷ್ಟು ದೊಡ್ಡದಾಗಿ ಬೇಕೋ ನಿಮಗೆ ಆ ರೀತಿ ಮಾಡ್ಕೊಳ್ಳಿ. ಯಾವ ರೀತಿ ಬೇಕೋ ನೋಡಿ ಈ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಳ್ಳಿ. ಸೊ ನಿಮ್ಗೆ ಹೆಂಗ್ ಬೇಕು ಹಂಗೆ ಇಟ್ಕೊಳ್ಳಿ. ಸೊ ಇಟ್ಕೊಂಡಾದ್ಮೇಲೆ ಬ್ಯಾಕ್ ಬಂದ್ಬಿಟ್ಟು ಹಳೆ ಫೋಟೋ ಏನು ಯೂಸ್ ಮಾಡಿರ್ತೀರೋ ಫೋಟೋನ ಆಫ್ ಮಾಡ್ಕೊಳ್ಳಿ ಅಥವಾ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಡಿಲೀಟ್ ಅಂತ ಕೊಟ್ಟರೆ ಡಿಲೀಟ್ ಆಗ್ಬಿಡುತ್ತೆ. ಸೊ ಆ ರೀತಿ ಡಿಲೀಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನೀವು ಫೋಟೋಗಳನ್ನ ಚೇಂಜಸ್ ಮಾಡ್ಕೊಳ್ಬಹುದು ಅಥವಾ ನೀವು ಬೇರೆ ಕಂಟೆಂಟ್ ಅನ್ನ ಹಾಕೊಳ್ಬಹುದು. ನೀವು ಅಲ್ಲಿಗೆ ಇದನ್ನೇ ಹಾಕೊಳ್ಬೇಕು ಅಂತ ಏನಿಲ್ಲ, ನೀವು ಯಾವ್ದು ಬೇಕಾದ್ರೂ ಹಾಕೊಳ್ಬಹುದು. ಸೊ ಈ ರೀತಿ ಹಾಕೊಂಡ್ಮೇಲೆ ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿ ಏನ್ ಕಾಣಿಸುತ್ತೆ ನಿಮಗೆ 3.14 ಸೆಕೆಂಡ್ ಇಂದ ನೀವು ಪಿಕ್ಸೆಲ್ ಲ್ಯಾಬ್ ಅಲ್ಲಿ ಒಂದು ಫೋಟೋವನ್ನ ಎಡಿಟ್ ಮಾಡ್ಕೊಂಡ್ರಲ್ಲ ಆ ಫೋಟೋವನ್ನ ಇಲ್ಲಿಗೆ ಆಡ್ ಮಾಡ್ಕೊಳ್ಬೇಕು. ಇಲ್ಲಿ ಫಸ್ಟ್ ಲಾಸ್ಟ್ ಅಲ್ಲಿ ಒಂದು ಲೇಯರ್ ಕಾಣಿಸ್ತದೆ ನಿಮಗೆ ರವಿಚಂದ್ರನ್ ಮೂವಿ ಪೋಸ್ಟರ್ JPG ಅಂತ. ಆ ಒಂದು ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಆ ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ನೀವು ಒಂದು ಎಡಿಟ್ ಮಾಡ್ಕೊಂಡು ಫೋಟೋ ಆ ಫೋಟೋ ಮೇಲೆ ಜಸ್ಟ್ ಈ ರೀತಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸ್ವೈಪ್ ಮಾಡ್ಕೊಳ್ಳಿ. ಈಗ ನೋಡಿ ನೀವು ಎಡಿಟ್ ಮಾಡಿರೋಂಥ ಫೋಟೋ ಸೊ ಇಲ್ಲಿಗೆ ಹ್ಯಾಡ್ ಆಗಿರುತ್ತೆ. ಸೊ ಬ್ಯಾಕ್ ಬಂದ್ಬಿಟ್ಟು ಈಗ ಚೆಕ್ ಮಾಡ್ಕೊಳ್ಳಿ. ಸೊ ಹ್ಯಾಡ್ ಆಗಿದೆ.
ಸೊ ಈಗ ಆ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಹೀಗೆ ನೋಡಿ ಹೀಗೆ ಇಟ್ಕೊಂಡು ಬ್ಯಾಕ್ ಬನ್ನಿ. ಸೊ ಈ ರೀತಿಯಾಗಿ ಆ ಫೋಟೋವನ್ನ ಚೇಂಜಸ್ ಮಾಡ್ಕೊಂಡು ಮತ್ತೆ ಈಗ ಇಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಈಗ ಒಂದು ನಿಂತ್ಕೊಂಡಿರುವಂತ ಫೋಟೋನ ನೀವು ಇಲ್ಲಿಗೆ ಆಡ್ ಮಾಡ್ಕೊಳ್ಬೇಕು, ಅಥವಾ ವಾಕಿಂಗ್ ಮಾಡ್ತಿರುವಂತ ಫೋಟೋವನ್ನ ಇಲ್ಲಿಗೆ ಆಡ್ ಮಾಡ್ಕೊಳ್ಬಹುದು, ಅಥವಾ ನಿಮ್ಗೆ ಎಷ್ಟ ಬಂದಿದ್ದ ಫೋಟೋನ ಇಲ್ಲಿಗೆ ಆಡ್ ಮಾಡ್ಕೊಳ್ಬಹುದು. ಆಡ್ ಮಾಡ್ಕೊಳ್ಳೋಕೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ವಾಕಿಂಗ್ ತರ ಫೋಟೋ ಇದ್ರೆ ಚೆನ್ನಾಗಿರುತ್ತೆ, ಅದು ಆ ರೀತಿಯಾಗಿ ಆಡ್ ಮಾಡ್ಕೊಳ್ಳಿ. ಸೊ ಫೋಟೋವನ್ನು ಆಡ್ ಮಾಡ್ಕೊಂಡು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಡ್ ಲೈನ್ ಬರುತ್ತೆ 6.13 ಸೆಕೆಂಡ್ ವರೆಗೂ. ಸೊ ಹಾಗ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿವರೆಗೂ ಸ್ವೈಪ್ ಮಾಡ್ಕೊಳ್ಳಿ ಫೋಟೋವನ್ನ ಫುಲ್ಲು ಈ ರೀತಿ ಡೌನ್ ತಗೊಂಬನ್ನಿ. ರೈಟ್ ಸೈಡ್ ಅಲ್ಲಿ ಒತ್ತಿಟ್ಕೊಂಡು ಡೌನ್ ಹೇಳ್ಕೊಂಡು ಬಂದ್ರೆ ಈ ರೀತಿ ಬರುತ್ತೆ. ಸೊ ಈಗ ನೋಡಿ ಇಲ್ಲಿ ಇನ್ನೂ ಉದ್ದ ಇದೆ. ಸೊ ಇಲ್ಲಿವರೆಗೂ ಈ ಫೋಟೋ ಇದೆ. ಆ ರೆಡ್ ಲೈನ್ ಬನ್ನಿ 9.27 ಸೆಕೆಂಡ್ ವರೆಗೂ. ಸೊ ಈಗ ನೀವು ಆಡ್ ಮಾಡಿರೋ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಕ್ಲಿಕ್ ಮಾಡ್ಕೊಂಡು ಮತ್ತೆ ಈಗ ನೀವು ಆಡ್ ಮಾಡಿರೋಂಥ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 90 ಡಿಗ್ರಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಈ ರೀತಿ ಮುಂದಕ್ಕೆ ತಗೊಂಡು ಇಲ್ಲಿ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫುಲ್ ಆಗಿ ಝೂಮ್ ಮಾಡ್ಕೊಂಡು ನಿಮ್ಮ ಕಾಲು ಮಾತ್ರ ಕಾಣಿಸ್ಬೇಕು, ಆ ರೀತಿ ಇಟ್ಕೊಳ್ಬೇಕು. ಸೊ ಇಲ್ಲಿ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ XY ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ತುಂಬಾ ದೊಡ್ಡದು ಬೇಡ, ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ನೋಡಿ ಹೀಗೆ. ಸೊ ಇಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇಟ್ಕೊಳ್ಳಿ ಹೀಗೆ. ಸೊ ಇಟ್ಕೊಂಡಾದ್ಮೇಲೆ ಸೊ ಬ್ಯಾಕ್ ಬಂದ್ಬಿಟ್ಟು ಈಗ ನೋಡಿ ಇಲ್ಲಿಗೊಂದು ಕೀ ಫ್ರೇಮ್ ಆಡ್ ಮಾಡಬೇಕು, ಮತ್ತೆ ಇಲ್ಲಿಗೊಂದು ಕೀ ಫ್ರೇಮ್ ಆಡ್ ಮಾಡಬೇಕು, ಮತ್ತೆ ಇಲ್ಲಿಗೊಂದು ಕೀ ಫ್ರೇಮ್ ಆಡ್ ಮಾಡಬೇಕು. ಅದು ಯಾವ ರೀತಿ ಆಡ್ ಮಾಡ್ಬೇಕಂತ ಹೇಳಿದ್ರೆ ಈಗ ಇಲ್ಲಿಗೆ ಬಂದ್ಬಿಟ್ಟು ಮತ್ತೆ ಈಗ ನೀವು ಆಡ್ ಮಾಡಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಗೊಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಮತ್ತೆ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಇಲ್ಲಿಗೊಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಮತ್ತೆ ಇನ್ನು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಇಲ್ಲಿಗೊಂದು ಕೀ ಫ್ರೇಮ್ ಆಡ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಕೀ ಫ್ರೇಮ್ ಹತ್ರ ಬಂದ್ಬಿಟ್ಟು ನೋಡಿ ಈಗ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮತ್ತೆ ಇಲ್ಲಿಗೆ ಬಂದಾಗ ನೋಡಿ ಹೀಗೆ ಬರಬೇಕು. ಮತ್ತೆ ಸೇಮ್ ಮುಂದೆ ಬಂದಾಗ ಮತ್ತೆ ಇದು ಹೀಗೆ ಮೂವ್ ಆಗಬೇಕು ನೋಡಿ, ಇಷ್ಟು ಮೂವ್ ಆಗಬೇಕು, ಆ ರೀತಿ ಇಟ್ಟು. ಸೊ ಇಟ್ಕೊಂಡು ನೋಡಿ ಕರೆಕ್ಟ್ ಆಗಿದೆ. ಸೊ ಈಗ ಫುಲ್ಲು ಸ್ಟಾರ್ಟಿಂಗ್ ರೆಡ್ ಲೈನ್ ಹತ್ರ ಬಂದ್ಬಿಟ್ಟು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿಗೊಂದು ಕೀ ಫ್ರೇಮ್ ಆಡ್ ಮಾಡ್ಕೊಂಡು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೆಡ್ ಎಂಡ್ ಫೋಟೋ ಏನ್ ಕಾಣಿಸುತ್ತೆ ಅಲ್ಲಿ ಬಂದ್ಮೇಲೆ ಇಲ್ಲಿಗೊಂದು ಕೀ ಫ್ರೇಮ್ ಆಡ್ ಮಾಡ್ಕೊಂಡು ಈ ಫೋಟೋವನ್ನ ಹೀಗೆ ಮೂವ್ ಮಾಡ್ಕೊಳ್ಳಿ. ಸೊ ಮೂವ್ ಮಾಡ್ಕೊಂಡು ನೋಡಿ ಇಲ್ಲಿವರೆಗೂ ಬಿಟ್ಕೊಳ್ಳಿ. ಸೊ ಇಲ್ಲಿವರೆಗೂ ಬಿಟ್ಕೊಂಡಾದ್ಮೇಲೆ ಮತ್ತೆ ಸ್ಟಾರ್ಟಿಂಗ್ ಫೋಟೋವನ್ನ ಈ ರೀತಿ ಹಿಂದಕ್ಕೆ ಇಟ್ಕೊಳ್ಳಿ, ಫುಲ್ ಆಚೆಗಡೆ ಇರಬೇಕು, ಆ ರೀತಿ ಇಟ್ಕೊಳ್ಳಿ ಹೀಗೆ. ಸೊ ಇಟ್ಕೊಂಡು ಬ್ಯಾಕ್ ಬಂದ್ಬಿಟ್ಟು ಹಳೆ ಫೋಟೋ ಏನಾದ್ರು ಇರುತ್ತಲ್ಲ ಅದನ್ನ ಹಾಫ್ ಮಾಡಿ ಮತ್ತೆ ಇಲ್ಲಿ ಈ ಕೀ ಫ್ರೇಮ್ ಹತ್ರ ಬನ್ನಿ. ಈಗ ರೆಡ್ ಲೈನ್ ಕಾಣಿಸ್ತಿದೆ 3.27 ಸೆಕೆಂಡ್ ವರೆಗೂ. ಸೊ ಮತ್ತೆ ಅದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಫೋಟೋವನ್ನ ಈ ರೀತಿ ಇಲ್ಲಿ ತಂದು ನಿಲ್ಲಿಸ್ಕೊಳ್ಳಿ. ಹೀಗೆ ನಿಲ್ಲಿಸ್ಕೊಂಡು ಈಗ ಮೂವ್ ಮಾಡ್ಕೊಳ್ಳಿ, ಬ್ಯಾಕ್ ಬನ್ನಿ, ಮತ್ತೆ ಪ್ಲೇ ಮಾಡ್ಕೊಂಡು ಚೆಕ್ ಮಾಡಿ ನೋಡಿ ಬಂತು ನೋಡಿ ಈ ರೀತಿ ಆಡ್ ಆಗುತ್ತೆ. ಸೊ ಬ್ಯಾಕ್ ಬನ್ನಿ, ಈ ಕಂಪ್ಲೀಟ್ ಫೋಟೋ ಎಡಿಟಿಂಗ್ ಆದ್ಮೇಲೆ ಮತ್ತೆ ಮುಂದೆ ಬಂದ್ರೆ ಮತ್ತೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಆಡ್ ಆಗಿರುತ್ತೆ. ನೀವು ಆಡ್ ಮಾಡ್ಕೋಬೇಕು ಅಥವಾ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರೊಸೀಜರ್ ಹೇಳಿದ್ದೀನಿ, ಆ ರೀತಿ ಚೇಂಜಸ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದಾದ್ರು ಫೋಟೋ ಆಡ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಆಡ್ ಮಾಡಬೇಕು ಅಂತ ಕೂಡ ನಿಮ್ಗೆ ಮುಂಚೆ ನಾನು ತಿಳಿಸ್ಬಿಟ್ಟಿದ್ದೀನಿ. ಮತ್ತೆ ಇಲ್ಲಿ ಕೆಳಗಡೆ ಒಂದು ವಿಡಿಯೋ ಇರುತ್ತೆ. ಸೊ ಆ ವಿಡಿಯೋ ಕೂಡ ನಿಮಗೆ ಕಾಣಿಸೋದಿಲ್ಲ, ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ವರ್ಕ್ ಆಗ್ತಿರುತ್ತೆ, ಅದು ಎದುರುಗಡೆ ನಿಮಗೆ ಕಾಣಿಸೋದಿಲ್ಲ. ಸೊ ಆ ವಿಡಿಯೋ ಆಡ್ ಆಗಿದೆಯಾ ಅಲ್ವಾ ಚೆಕ್ ಮಾಡ್ಕೊಳ್ಳಿ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಕಾಣಿಸುತ್ತೆ. ಅಕಸ್ಮಾತ್ ಆಡ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಪ್ಲಸ್ ಮೇಲೆ ಆಡ್ ಮಾಡ್ಕೊಂಡ್ರೆ ಆ ವಿಡಿಯೋ ಆಡ್ ಆಗಿಬಿಟ್ಟಿರುತ್ತೆ. ಸೊ ಈ ರೀತಿ ಆಡ್ ಮಾಡ್ಕೊಳ್ಳಿ. ಸೊ ಆಡ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿ ಪ್ರತಿಯೊಂದು ವಿಡಿಯೋಸ್ ಇರುತ್ತೆ, ಮತ್ತೆ ನೋಡಿ ಇಲ್ಲೊಂದು ವಿಡಿಯೋಸ್ ಇದೆ, ಸೊ ಇಲ್ಲೊಂದು ವಿಡಿಯೋಸ್ ಇದೆ. ಪ್ರತಿಯೊಂದು ವಿಡಿಯೋಸ್ನ ನೀವು ಆಡ್ ಮಾಡ್ಕೊಳ್ಬೇಕು, ಆಡ್ ಆಗಿಲ್ಲ ಅಂತಂದ್ರೆ. ಆಡ್ ಆಗಿದ್ರೆ ಬೇಡ. ಸೊ ಈಗ ಇಲ್ಲಿಗೆ ಈ ಫೋಟೋವನ್ನ ಆಡ್ ಮಾಡಬೇಕು. ಮತ್ತೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಕ್ರೇಜಿ ಸ್ಟಾರ್ ಅಂತ ನಿಮಗೆ ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಬಿಲ್ಡಿಂಗ್ ಮೇಲ್ಗಡೆ ಆ ನೇಮ್ಗಳು ಕಾಣಿಸುತ್ತೆ. ಆ ನೇಮ್ ಅನ್ನ ನೀವು ಚೇಂಜಸ್ ಮಾಡ್ಕೋಬೇಕು, ನಿಮ್ಮ ನೇಮ್ ಬೇಕಲ್ವಾ, ಅದರಿಂದ ಅದನ್ನ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ರೆಡ್ ಏನು ಯೆಲ್ಲೋ ಕಲರ್ ಅಲ್ಲಿ ಲೇಯರ್ ಕಾಣಿಸುತ್ತೆ ನಿಮಗೆ, ಆ ಲೇಯರ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಸಿ ಇಲ್ಲಿದೆ, ಆ ಲೇಯರ್ ನೋಡಿ ಆ ಸಿ ಕಾಣಿಸುತ್ತೆ ನಿಮಗೆ ಕಂಪ್ಲೀಟ್ ಆಗಿ ನಾನು ಕ್ರೇಜಿ ಸ್ಟಾರ್ ಅಂತ ಹಾಕಿದ್ದೀನಿ. ನಿಮಗೆ ನಿಮ್ಮ ನೇಮ್ ಹಾಕೊಳ್ಳಿ, ಅಲ್ಲಿ ಹಾಕೊಳ್ಬೇಕಂತ ಹೇಳಿದ್ರೆ ಆ ಲೇಯರ್ ಅನ್ನ ಫಸ್ಟ್ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಅಕ್ಷರ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದು ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ. ಸೊ ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಸಿ ಅಂತ ಇರೋ ಜಾಗಕ್ಕೆ ನಿಮ್ಮ ಫಸ್ಟ್ ನೇಮ್ ಏನಾದರೂ ಇರುತ್ತಲ್ಲ ಅದನ್ನ ಚೇಂಜಸ್ ಮಾಡ್ಕೊಳ್ಳಿ. ನೋಡಿ ಈಗ ಅಲ್ಲಿ ಚೇಂಜಸ್ ಮಾಡ್ಕೊಂಡ್ರೆ ನಿಮಗೆ ಕಾಣಿಸ್ತಿದೆ, ನಿಮಗೆ ಅಲ್ಲಿ ಚೇಂಜಸ್ ಆಗಿದೆ. ಸೊ ಆ ರೀತಿ ಚೇಂಜಸ್ ಮಾಡ್ಕೊಂಡು ಮೊದಲನೇ ಅಕ್ಷರ ಆಡ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಮೇಲೆ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ಲೇಯರ್ ಇದೆ, ಕಂಪ್ಲೀಟ್ ಲೇಯರ್. ಸೊ ಅಕಸ್ಮಾತ್ ನಿಮ್ಮ ನೇಮ್ ಇನ್ನೂ ಉದ್ದ ಇತ್ತು ಅಂತ ಇಟ್ಕೊಳ್ಳಿ, ಅವಾಗ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಂಡಾದ್ಮೇಲೆ ಡೂಪ್ಲಿಕೇಟ್ ಮಾಡ್ಕೊಂಡು ಆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ XY ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ನೀವು ಆ ಅಕ್ಷರನ ಎಲ್ಲಿ ಬೇಕಾದ್ರೂ ಇಟ್ಕೊಳ್ಬೋದು. ನೋಡಿ ತಗೊಂಡು ಬಂದು ನಿಮ್ಗೆ ಯಾವ ಜಾಗ ಬೇಕೋ ಇನ್ನೂ ಸ್ವಲ್ಪ ಬೇರೆ ಕಡೆ ಜಾಗಕ್ಕೆ ನೋಡಿ ಈ ರೀತಿ ಇಟ್ಕೊಳ್ಳಿ. ಸೊ ನೋಡಿ ಈ ರೀತಿ ಇಟ್ಕೊಳ್ಬೋದು, ನಿಮ್ಗೆ ಯಾವ ಜಾಗ ಬೇಕೋ ಆ ರೀತಿ ಇಟ್ಕೊಳ್ಳಿ, ಚೇಂಜಸ್ ಮಾಡ್ಕೊಳ್ಳಿ. ಸೊ ಆ ರೀತಿ ಚೇಂಜಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಚೇಂಜಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಮೇಲ್ಗಡೆ ಸ್ವೈಪ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಒಂದು ಮತ್ತೆ ವಿಗ್ನೈಟ್ PNG ಒಂದು ಮತ್ತೆ ಇನ್ನೊಂದು ಬಿಲ್ಡಿಂಗ್ PNG ಇರುತ್ತೆ. ಅದು ಆಡ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಆಡ್ ಆಗಿದ್ರೆ ಇಲ್ಲಿ ಬಿಲ್ಡಿಂಗ್ ಕಾಣಿಸಲ್ಲ, ಆಡ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಮುಂದೆಗಡೆ ಚೇರ್ ಇರುತ್ತೆ, ಅದ್ರ ಆದ್ಮೇಲೆ ಫೋಟೋ ಇದೆ. ಸೊ ಈ ಫೋಟೋನ ಆಡ್ ಮಾಡ್ಬೇಕು ಹೇಗೆ ಅಂತ ಹೇಳಿದ್ರೆ ಈಗ ರೆಡ್ ಲೈನ್ ಬಂದ್ಬಿಡಿ 13.13 ಸೆಕೆಂಡ್ ವರೆಗೂ, ಮತ್ತೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾವ ಫೋಟೋ ಆಡ್ ಮಾಡಬೇಕು ಅಂತಿರ್ತೀರೋ ಇಲ್ಲಿಗೆ ಆ ಫೋಟೋವನ್ನ ಆಡ್ ಮಾಡಿ. ನೋಡಿ ಫೋಟೋವನ್ನು ಯಾವ ತರ ಇದ್ರೂ ಓಕೆ ಆಗುತ್ತೆ ಇಲ್ಲಿ ಫೋಟೋ. ಸೊ ಈ ರೀತಿ ಆಡ್ ಮಾಡ್ಕೊಂಡು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ 2 ಸರಿ ಕ್ಲಿಕ್ ಮಾಡ್ಕೊಳ್ಳಿ,
0.05 ಸೆಕೆಂಡ್ ಬರುತ್ತೆ. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಮೇಲೆ ಮತ್ತೆ ಆ ಲೇಯರ್ ಅನ್ನ ಹೊತ್ತಿಟ್ಕೊಂಡು ಹೀಗೆ ಫುಲ್ ಬಾಟಮ್ ತಗೊಂಡ್ ಬಂದು ಇಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ನಲ್ 3 ಅಂತ ಕಾಣಿಸುತ್ತೆ. ಅದನ್ನ ನಲ್ 3 ನ ಯಾವ್ದು ಅಂತ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆ ನಲ್ 3 ಅಂತ. ಸೊ ಈ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಲ್ 3 ಅಂತ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಿಂಕ್ ಮಾಡ್ಕೊಂಡ ಮೇಲೆ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ 90 ಡಿಗ್ರಿಗೆ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆಗೆ ಸ್ವೈಪ್ ಮಾಡ್ಕೊಳ್ಳಿ. ಆ ಚೇರ್ ಇಂದ ಆಚೆ ಹೋಗಬೇಕು ಫೋಟೋ, ಆ ರೀತಿ ಮೂವ್ ಮಾಡ್ಕೊಳ್ಳಿ. ನೋಡಿ ಹೊಂಟೋಯ್ತು. ಸ್ವಲ್ಪ ಕೆಳಗಡೆ ಸ್ವೈಪ್ ಮಾಡ್ಕೊಳ್ಳಿ, ತುಂಬಾ ಆಚೆ ಹೋಗೋದು ಬೇಡ. ನೋಡಿ ಬಂತು. ಈಗ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ ಝೂಮ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ XY ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಫೋಟೋವನ್ನ ಮೇಲ್ಗಡೆ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಇಟ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಬ್ಯಾಕ್ ಬಂದ್ಬಿಟ್ಟು ಕೆಳಗಡೆ ಏನ್ ನಾನು ಫೋಟೋ ಮುಂಚೆ ಆಡ್ ಮಾಡಿದ್ದೀನಿ ಆ ಫೋಟೋ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಡಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈಗ ನೀವು ಆಡ್ ಮಾಡಿದ್ರಲ್ಲ ಆ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಡಿ. ಕೊಟ್ಬಿಟ್ಟು ಬ್ಯಾಕ್ ಬಂದ್ಬಿಟ್ಟು ಹಳೇದೇನ್ ಫೋಟೋ ಇರುತ್ತೆ ಆ ಫೋಟೋವನ್ನ ಜಸ್ಟ್ ಇಲ್ಲಿ ಆಫ್ ಮಾಡ್ಕೊಳ್ಳಿ ಅಥವಾ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಂಡಿದ ನಂತರ ಪ್ರತಿಯೊಂದು ಲೇಯರ್ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲೊಂದು ವಿಡಿಯೋ ಇದೆ. ಸೊ ವಿಡಿಯೋ ಎಲ್ಲ ಆಡ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಆಡ್ ಆಗಿದ್ರೆ ಸ್ವಲ್ಪ ಹೀಗೆ ಮೂವ್ ಮಾಡಿ ಆ ನೇಮ್ ಎಲ್ಲ ಚೇಂಜಸ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡಾಗ ಸೇಮ್ ಮತ್ತೆ ತಿರ್ಗಾ ಪ್ರತಿಯೊಂದು ಇಲ್ಲಿ ಏನ್ ಆಡ್ ಮಾಡಿದಿರೋ ಅದೇ ಸೇಮ್ ಇಲ್ಲಿಗೂ ಅದೇ ಇರುತ್ತೆ. ಬೇರೆ ಏನು ಚೇಂಜಸ್ ಇರೋದಿಲ್ಲ. ಜಸ್ಟ್ ಒಂದು ಫೋಟೋ ಮಾತ್ರ ಚೇಂಜಸ್ ಇರುತ್ತೆ ಅಷ್ಟೇ. ಪ್ರತಿಯೊಂದು ಕಂಟೆಂಟ್ ಸೇಮ್ ಇಲ್ಲಿ ಸೇಮೇ ಇರುತ್ತೆ, ಬೇರೆ ಯಾವುದು ಇರೋದಿಲ್ಲ. ಸೊ ಇಲ್ಲಿಗೆ ನಿಮ್ಮ ಒಂದು ಫೋಟೋವನ್ನು ಮಾತ್ರ ಚೇಂಜಸ್ ಮಾಡ್ಕೊಳ್ಬೇಕಷ್ಟೇ, ಬೇರೆ ಇನ್ನೇನು ಚೇಂಜಸ್ ಮಾಡ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಮತ್ತೆ ತಿರ್ಗಾ ಇಲ್ಲಿ ನೇಮು ನಿಮಗೆ ಮುಂಚೆನೇ ಹೇಳಿದ್ದೀನಿ ಯಾವ ರೀತಿ ನೇಮ್ ಅನ್ನ ಚೇಂಜಸ್ ಮಾಡ್ಕೊಳ್ಬೇಕು ಅಂತ. ಆ ರೀತಿ ನೇಮ್ ಅನ್ನ ಚೇಂಜಸ್ ಮಾಡ್ಕೊಳ್ಳಿ. ಚೇಂಜಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ರೆಡ್ ಲೈನ್ ಬನ್ನಿ 18.05 ಸೆಕೆಂಡ್ ವರೆಗೂ. ಮತ್ತೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಸೆಲೆಕ್ಟ್ ಮಾಡ್ಕೊಂಡು ಈಗ ನೀವು ಎಡಿಟ್ ಮಾಡ್ಕೊಂಡ್ರಲ್ಲ ಫಿಕ್ಸೋಮೆಟಿಕಲಿ ಕೂತ್ಕೊಂಡಿರೋ ಫೋಟೋನ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಫುಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 25.15 ಸೆಕೆಂಡ್ ವರೆಗೂ 14 ಸೆಕೆಂಡ್ ವರೆಗೂ ಕ್ಲಿಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ಫೋಟೋ ಆಡ್ ಆಗ್ಬಿಡುತ್ತೆ. ಸೊ ಆಡ್ ಆದ್ಮೇಲೆ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಹೀಗೆ ಒತ್ತಿಟ್ಕೊಂಡು ಬಂದ್ಬಿಟ್ಟು ಆ ಲೇಯರ್ ಹತ್ರ ತಂದಿಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನಲ್ ಎಷ್ಟು ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಲ್ ಲೇಯರ್ ಇದೆ, ಆ ನಲ್ ಲೇಯರ್ ಎಷ್ಟು ಅಂತ ನೋಡಿ. ನಲ್ ಲೇಯರ್ 4 ಇದೆ. ಸೊ ಈಗ ಈ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನಲ್ 4 ಅನ್ನೋದಕ್ಕೆ ಈಗ ಲಿಂಕ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಈಗ ಸ್ವೈಪ್ ಮಾಡ್ಕೊಂಡು ಸಮ ಬರೋವರೆಗೂ ನೋಡಿ. ಈಗ ಸಮ ಬಂತು. ಈಗ ಇಲ್ಲಿವರೆಗೂ ಸ್ವೈಪ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ ಹೀಗೆ ಮೂವ್ ಮಾಡ್ಕೊಳ್ಳಿ. ಮೇಲ್ಗಡೆ ಇದೆಯಾ ಕೆಳಗಡೆ ಇದೆಯಾ ಅಂತ ಗೊತ್ತಾಗೋದಿಲ್ಲ ಒಂದೊಂದು ಟೈಮು. ಸೊ ಹಿಂದಕ್ಕೆ ಹೋಗ್ಬಿಟ್ಟಿರುತ್ತೆ ನಲ್ ಆಬ್ಜೆಕ್ಟ್ಗೆ ಲಿಂಕ್ ಮಾಡ್ಕೊಂಡಿದ್ಕೊಳ್ಳಿ. ಸೊ ನೋಡಿ ಹಿಂದಕ್ಕೆ ಹೋಗ್ಬಿಟ್ಟಿದೆ. ಸೊ ಈಗ ಕರೆಕ್ಟ್ ಆಗಿ ಆ ಫೋಟೋ ಹತ್ರ ನೋಡಿ ಈ ರೀತಿ ನಿಲ್ಲಿಸ್ಕೊಂಡು ಇಲ್ಲಿ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಝೂಮ್ ಮಾಡ್ಕೊಂಡು ಸ್ವಲ್ಪ ಇನ್ನ ಮೂವ್ ಮಾಡ್ಕೊಳ್ಳಿ. ಹೀಗೆ ಸಮನಾಗಿ ಬರಬೇಕು. ಫೋಟೋ ಸಮನಾಗಿದ್ದಾಗ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋ ಕರೆಕ್ಟ್ ಆಗುತ್ತೆ. ನೋಡಿ ಈ ತರ ಎಂಡಿಂಗ್ ಬಂದಾಗ ಮತ್ತೆ ಇಲ್ಲಿ ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ 90 ಡಿಗ್ರಿಗೆ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು XY ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ ಕರೆಕ್ಟ್ ಆಗಿ ನೋಡಿ ಈ ರೀತಿ ಮಧ್ಯದಲ್ಲಿ ಇಟ್ಕೊಳ್ಳಿ. ಆ ಟೇಬಲ್ಗೆ ಮಧ್ಯಕ್ಕೆ ಬರಬೇಕು. ನೋಡಿ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಸ್ವಲ್ಪ ಫೋಟೋ ಚಿಕ್ಕದಾಗಿದ್ರೆ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಝೂಮ್ ಮಾಡ್ಕೊಂಡು ಏನು ಕಾಲ್ ಕಾಣಿಸ್ತಿದೆ ನಿಮಗೆ, ಆ ಕಾಲ್ ತುಂಬಾ ಮೇಲ್ಗಡೆ ಬರೋದು ಬೇಡ. ಸೊ ಫೋಟೋ ನ್ಯಾಚುರಲ್ ಆಗಿ ಕಾಣಿಸೋದಿಲ್ಲ, ಸ್ವಲ್ಪ ಕೆಳಗಡೆ ಇರಲಿ. ನೋಡಿ ಇಷ್ಟಿರ್ಲಿ. ಸೊ ಈ ರೀತಿ ಇಟ್ಕೊಂಡು ಮತ್ತೆ ಇಲ್ಲಿ ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಹಿಂದಕ್ಕೆ ಸ್ವೈಪ್ ಮಾಡ್ಕೊಂಡು ಬ್ಯಾಕ್ ಬಂದ್ಬಿಟ್ಟು ಏನ್ ಹಳೆ ಫೋಟೋ ಆಡ್ ಮಾಡಿದೀವೋ ಆ ಫೋಟೋವನ್ನ ಆಫ್ ಮಾಡ್ಕೊಳ್ಳಿ ಅಥವಾ ಡಿಲೀಟ್ ಮಾಡ್ಕೊಳ್ಳಿ, ಇದು ನಿಮ್ಮ ಇಷ್ಟ. ಅದನ್ನ ಈ ರೀತಿ ಆಡ್ ಮಾಡಿ. ಸೊ ಇಷ್ಟೆಲ್ಲ ಆಡ್ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿಗೆ ನೀವು ನಿಮ್ಮ ನೇಮ್ ಅನ್ನ ಎಡಿಟ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಅದನ್ನ ನಿಮಗೆ ಹೇಳೋದು ಮರ್ತ್ಬಿಟ್ಟೆ ನಾನು ಈ ಫಾಂಟ್ ಅನ್ನ ನಿಮಗೆ ಕೊಟ್ಟಿರ್ತಾನೆ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ಫಾಂಟ್ ಅನ್ನ ಓಪನ್ ಮಾಡ್ಕೊಂಡು ಈ ನಿಮ್ಮ ನೇಮ್ ಅನ್ನ ಜಸ್ಟ್ ನೇಮ್ ಅಷ್ಟೇ, ಬೇರೆ ಇನ್ನೇನು ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ನೇಮು ಅದನ್ನ ಎಡಿಟ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಎಡಿಟ್ ಮಾಡ್ಕೊಳ್ಬೇಕು ಅಂತ ಮೇಲ್ಗಡೆ ಹೈ ಬಟನ್ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಉದಾಹರಣೆಗೆ ವಿಡಿಯೋನ ತೋರಿಸಿರ್ತಾನೆ. ಆ ರೀತಿಯಾಗಿ ಈ ಒಂದು ಟೆಕ್ಸ್ಟ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ರೆಡಿ ಮಾಡ್ಕೊಂಡಿದ ನಂತರ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ರೆಡಿ ಮಾಡ್ಕೊಂಡಿರೋಂಥ ನೇಮ್ ಅನ್ನ ಇಲ್ಲಿಗೆ ಆಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ 90 ಡಿಗ್ರಿಗೆ ಇಟ್ಕೊಳ್ಳಿ. ಸೊ ಇಟ್ಕೊಂಡಾದ್ಮೇಲೆ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಫೋಟೋ ಏನು ನೀವು ಆಡ್ ಮಾಡಿರುವಂತ ಫೋಟೋನ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಝೂಮ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಮೇಲೆ ಮತ್ತೆ ನೆಕ್ಸ್ಟ್ ರೆಡ್ ಲೈನ್ ಏನ್ ಕಾಣಿಸುತ್ತೆ ನಿಮಗೆ 26.15 ಸೆಕೆಂಡ್ ವರೆಗೂ ಅಷ್ಟೇ ಈ ಫೋಟೋ ಇರಬೇಕು. ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಮೇಲ್ಗಡೆ ಇನ್ನೊಂದು ಆಡ್ ಮಾಡಿದ್ರಲ್ಲ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಡ್ ಲೈನ್ ಬರುತ್ತೆ, ಡೆಡ್ ಎಂಡ್ಗೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಲ್ಲ ಆ ಲೇಯರ್ ಹತ್ರ ಬನ್ನಿ. ಆ ಲೇಯರ್ ಅನ್ನ ಹೊತ್ತಿಟ್ಕೊಂಡು ನೋಡಿ ಈ ರೀತಿ ಕೆಳಗಡೆ ತಗೊಂಡ್ಬಂದ್ಬಿಡಿ. ಬಿಟ್ಬಿಟ್ಟು ಮತ್ತೆ ಹಳೆ ಲೇಯರ್ ಏನಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಡಿ. ಬ್ಯಾಕ್ ಬಂದ್ಬಿಟ್ಟು ಈಗ ನೀವು ಆಡ್ ಮಾಡಿದ್ರೆ ಆ ಒಂದು ನೇಮ್ PNG ಇತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಸೊ ಕೊಟ್ಟಿದ್ ಕೂಡಲೇ ಆ ನೀವೇನ್ ಆಡ್ ಮಾಡಿದಿರ ಫೋಟೋ ಸೊ ಹಿಂದಕ್ಕೆ ಹೋಗ್ಬಿಟ್ಟಿರುತ್ತೆ. ಸೊ ಕ್ರಾಸ್ ಆಗಿ ವರ್ಕ್ ಆಗ್ತಿರುತ್ತೆ. ಸೊ ಈಗ ನೀವು ಆಡ್ ಮಾಡಿರೋಂಥ ನಾನು ಆಡ್ ಮಾಡಿರೋಂಥ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡು ಆಫ್ ಮಾಡ್ಕೊಳ್ಳಿ ಅಥವಾ ಡಿಲೀಟ್ ಮಾಡ್ಕೊಂಡಿದ ನಂತರ ಮುಂದೆ ಬಂದಾಗ ಮತ್ತೆ ತಿರ್ಗಾ ನಿಮ್ಗೆ ಇಲ್ಲಿ ಹಳೆ ಫೋಟೋ ಏನು ಆಡ್ ಮಾಡಿದೀವಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಕೊಡಿ. ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಇಲ್ಲಿ ನೀವು ಆಡ್ ಮಾಡಿರೋಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಡಿ. ಸೊ ಬ್ಯಾಕ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಹಳೇದೇನು ಫೋಟೋ ಆಡ್ ಮಾಡಿದೀವಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಒಂದು ಕೀ ಫ್ರೇಮ್ ಇದೆ, ಮತ್ತೆ ಇಲ್ಲಿಗೊಂದು ಕೀ ಫ್ರೇಮ್ ಇದೆ, ಇಲ್ಲಿ 0 ಇದೆ. ಸೊ ಇಲ್ಲಿ -349 ಝಡ್ ಆಪ್ಷನ್ ಬಂದ್ಬಿಟ್ಟು ಅಷ್ಟಿದೆ. ಈಗ ಇಲ್ಲಿ ಕರೆಕ್ಟಾಗಿ ಎರಡನೇ ಕೀ ಫ್ರೇಮ್ ಏನಿದೆ ಅಲ್ಲಿಗೆ ಇಟ್ಕೊಂಡು ಬ್ಯಾಕ್
ಬ್ಯಾಕ್ ಬಂದ್ಬಿಟ್ಟು ನೀವು ಆಡ್ ಮಾಡಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಬನ್ನಿ, ಸ್ಟಾರ್ಟಿಂಗ್ ಬಂದ್ಬಿಟ್ಟು ಮೈನಸ್ ಮಾಡ್ಕೊಳ್ಳಿ ಸ್ವಲ್ಪ, ಇಲ್ಲಿ 1300 ಚಿಲ್ಲರೆ ಮೈನಸ್ ಮಾಡಿ ನೋಡಿ, ಈ ರೀತಿ 300 ಚಿಲ್ಲರೆ ಮೈನಸ್ ಮಾಡ್ಕೊಳ್ಳಿ. ಮೈನಸ್ ಮಾಡ್ಕೊಂಡು ಬ್ಯಾಕ್ ಬನ್ನಿ, ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಹೀಗೆ ಮೂವ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಡೆಡ್ ಎಂಡ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಇದೆ ಓಕೆ. ಈಗ ಮತ್ತೆ ಇಲ್ಲಿ ಮುಂಚೆ ನಾವು ಏನು ಆಡ್ ಮಾಡಿದೀವೋ ಆ ಫೋಟೋವನ್ನ ಜಸ್ಟ್ ಆಫ್ ಮಾಡ್ಕೊಂಡು ಓಕೆ. ಈಗ ಬ್ಯಾಕ್ ಬಂದ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆಯಾ ಅಂತ. ಸೊ ಕರೆಕ್ಟ್ ಆಗಿದೆ. ಸೊ ಈಗ ನಿಮ್ಮ ನೇಮ್ ಏನಾದರೂ ತುಂಬಾ ಆ ಕಡೆ ಈ ಕಡೆ ಅಡ್ಜಸ್ಟ್ ಇದ್ರೆ ಸೊ ಅದನ್ನ ಆ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಕ್ ಬಂದಾದ್ಮೇಲೆ ಮತ್ತೆ ಇಲ್ಲಿ ಲೈಟ್ ಬರ್ತಾ ಇರುತ್ತೆ ನೋಡಿ, ನಿಮಗೆ ಮಧ್ಯದಲ್ಲಿ ಲೈಟ್ ವರ್ಕ್ ಆಗ್ತದೆ. ಆ ಲೈಟ್ ಬಂದ್ಬಿಟ್ಟು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಹೀಗೆ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಹೀಗೆ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು XY ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಹೀಗೆ ನಿಮ್ಗೆ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ನೋಡಿ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಬ್ಯಾಕ್ ಬನ್ನಿ, ಬ್ಯಾಕ್ ಬಂದ್ಬಿಟ್ಟು ಸ್ವೈಪ್ ಮಾಡ್ಕೊಳ್ಳಿ. ಸೊ ಈಗ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ನೋಡಿ ಒಂದ್ಸರಿ, ಸೊ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಸೊ ಈಗ ಇಷ್ಟ ಅಲ್ಲ ಆದ್ಮೇಲೆ ಫುಲ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒಂದ್ಸರಿ ಪ್ಲೇ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಆದ್ಮೇಲೆ ನೋಡಿ ಮುಗೀತು. ಸೊ ಇಷ್ಟೆಲ್ಲ ಆದ್ಮೇಲೆ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ವಿಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಡಿ. ಸೊ ಈ ವಿಡಿಯೋ ಸೇವ್ ಆಗಿಬಿಡುತ್ತೆ. ಸೇವ್ ಆಗಿದ್ಮೇಲೆ ಒಂದು ಸಣ್ಣದು ಎಡಿಟಿಂಗ್ ಇದೆ. ಸೊ ಅದು ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಳ್ಬೇಕು. ಸೊ ಓಪನ್ ಮಾಡ್ಕೊಳ್ಳೋಣ. ಈಗ ಡೈರೆಕ್ಟ್ ಆಗಿ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದ್ಬಿಟ್ಟು ಕೈನ್ ಮಾಸ್ಟರ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಂಡಿದ್ ಕೂಡಲೇ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಕಾಣಿಸುತ್ತೆ. ಸೊ ಆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಅವಾಗಲೇ ನಾವು ಮಾಡಿರೋದು 9:16 ರೇಷಿಯೋ. ಸೊ ಅದನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಥವಾ ಅದು ಉಲ್ಟಾ ಬರುತ್ತೆ ಅಷ್ಟೇ. ಸೊ ಈಗ ನಾನು 16:9 ಸೆಲೆಕ್ಟ್ ಮಾಡ್ಕೋತಾ ಇದೀನಿ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಕ್ರಿಯೇಟ್ ಅಂತ ಕೊಡಿ. ಸೊ ಕೊಟ್ಟಾದ್ಮೇಲೆ ನೀವು ಇವಾಗ ಎಕ್ಸ್ಪೋರ್ಟ್ ಮಾಡಿದ್ರಲ್ಲ ವಿಡಿಯೋ ಅಲೈಟ್ ಮೋಷನ್ ಅಲ್ಲಿ, ಅದನ್ನ ಇಲ್ಲಿಗೆ ಆಡ್ ಮಾಡ್ಕೊಳ್ಳಿ. ಸೊ ಅದನ್ನ ಆಡ್ ಮಾಡ್ಕೊಂಡು ಸೊ ಇಂಟು ಕೊಡಿ. ಇಂಟು ಕೊಟ್ಬಿಟ್ಟು ಮತ್ತೆ ಆ ಒಂದು ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ಇಲ್ಲಿ ರೊಟೇಟ್ ಅಂತ ಮಿರರಿಂಗ್ ಅಂತ ಕಾಣಿಸೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ರೊಟೇಟ್ ಅಲ್ಲಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಮೇಲೆ ಒಂದು ಬ್ಯಾಕ್ ಗ್ರೌಂಡ್ ನೋಡಿ, ಈ ಬ್ಯಾಕ್ ಗ್ರೌಂಡ್ ಎಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಆ ಕ್ಲಿಯರ್ ಆಗೋ ಜಾಗ ಕರೆಕ್ಟ್ ಬನ್ನಿ. ಸೊ ಆ ಜಾಗ ಬಂದು ಆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಟ್ರಿಮ್ ಮತ್ತೆ ಸ್ಪಿಲ್ಟ್ ಅಂತ ಕಾಣಿಸ್ತದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಪಿಲ್ಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಾಗೆ ಮೂವ್ ಮಾಡ್ಕೊಳ್ಳಿ. ಈ ಒಂದು ಏನ್ ಬ್ಯಾಕ್ ಗ್ರೌಂಡ್ ಬರ್ತಾ ಇದೆ, ಸೊ ಆ ಬ್ಯಾಕ್ ಗ್ರೌಂಡ್ ಎಂಡಿಂಗ್ ಎಲ್ಲಾಗುತ್ತೆ, ಮತ್ತೆ ಇನ್ನೊಂದು ಬ್ಯಾಕ್ ಗ್ರೌಂಡ್ ಬರುತ್ತೆ, ಅಲ್ಲಿ ಬನ್ನಿ. ಸೊ ಇಲ್ಲಿ ಬಂದ್ಬಿಟ್ಟು ಮತ್ತೆ ಸ್ಪಿಲ್ಟ್ ಅಂತ ಕೊಡಿ. ಮತ್ತೆ ಹೀಗೆ ಮೂವ್ ಮಾಡ್ಕೊಳ್ಳಿ. ಮತ್ತೆ ಈ ಬ್ಯಾಕ್ ಗ್ರೌಂಡ್ ಮುಗಿದು ಇನ್ನೊಂದು ಬ್ಯಾಕ್ ಗ್ರೌಂಡ್ ಬರುತ್ತೆ, ಅಲ್ಲಿ ಬನ್ನಿ. ಇಲ್ಲಿ ಬಂದ್ಬಿಟ್ಟು ಮತ್ತೆ ಸ್ಪಿಲ್ಟ್ ಅಂತ ಕೊಡಿ. ಮತ್ತೆ ಮೂವ್ ಮಾಡ್ಕೊಳ್ಳಿ. ಮತ್ತೆ ಈ ಬ್ಯಾಕ್ ಗ್ರೌಂಡ್ ಮುಗಿದು ಇನ್ನೊಂದು ಬ್ಯಾಕ್ ಗ್ರೌಂಡ್ ಬರುತ್ತೆ, ಅಲ್ಲಿ ಬನ್ನಿ. ನೋಡಿ ಇಲ್ಲಿ ಬರ್ತಾ ಇದೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಮತ್ತೆ ಸ್ಪಿಲ್ಟ್ ಅಂತ ಕೊಡಿ. ಸೊ ಈ ಬ್ಯಾಕ್ ಗ್ರೌಂಡ್ ಮುಗಿದಾದ್ಮೇಲೆ ಮತ್ತೆ ನೋಡಿ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಇದು ಮುಗಿದು ಮತ್ತೆ ನೋಡಿ ಇಲ್ಲಿ ಸ್ಟಾರ್ಟ್ ಆಗ್ತಿದೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಮತ್ತೆ ಇಲ್ಲಿ ಸ್ಪಿಲ್ಟ್ ಅಂತ ಕೊಟ್ಬಿಟ್ಟು ಸೀದಾ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಪ್ಲಸ್ ಏನ್ ಮೊದಲು ಕಟ್ ಮಾಡಿದ್ರಲ್ಲ ಅದ್ರ ಮೇಲೆ ಪ್ಲಸ್ ಅಂತ ಕಾಣಿಸ್ತಾರೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಗ್ರಾವಿಟಿ ವೆಲ್ ಅಂತ ಹೇಳಿ ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಗ್ರಾವಿಟಿ ವೆಲ್ ಅಂತ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಫುಲ್ ಸ್ಟಾರ್ಟಿಂಗ್ ತಂದು 0.1 ಸೆಕೆಂಡ್ ಬಿಟ್ಕೊಳ್ಳಿ. ಸೊ ಇಟ್ಕೊಂಡು ಮತ್ತೆ ಮುಂದೆ ಮೂವ್ ಮಾಡ್ಕೊಳ್ಳಿ. ಇನ್ನೊಂದು ಕಟಿಂಗ್ ಮಾಡಿದ್ರಲ್ಲ ಅಲ್ಲಿ ಬನ್ನಿ, ಆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಗೆ ರೆಟ್ರೋಸ್ಪೆಕ್ಷನ್ ಅಂತ ಹೇಳಿ ಇನ್ನೊಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿದೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿಗೆ 3ನೇದ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈಗ ಇಲ್ಲಿ ಸ್ವೈಪ್ ಮಾಡ್ಕೊಳ್ಳಿ. ಫಸ್ಟ್ 0.1 ಅಂತ ಇದೆಯಲ್ಲ ಅಲ್ಲಿಗೆ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಸೊ ಬ್ಯಾಕ್ ಬನ್ನಿ. ಅಕಸ್ಮಾತ್ ನಿಮ್ಮ ಹತ್ರ ಯಾವುದು ಇಲ್ಲ ಅಂತ ಹೇಳಿದ್ರೆ ಮುಂದೆ ಬನ್ನಿ, ಮೂವ್ ಮಾಡ್ಕೊಂಡು ಮತ್ತೆ ಇನ್ನೊಂದು ನೆಕ್ಸ್ಟ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಸರ್ಚ್ ಬಾರ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾನು ಏನ್ ಹೇಳಿದೆ ರೆಟ್ರೋಸ್ಪೆಕ್ಷನ್, ಇಲ್ಲಿ ನೋಡಿ RERTRO ರೆಟ್ರೋಸ್ಪೆಕ್ಷನ್ ನೋಡಿ ಕಾಣಿಸಿದೆ ನಿಮಗೆ ಬಂತು. 3-4 ಅಕ್ಷರ ಮಾಡಿತಾನೆ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಡು ಅದು ಇನ್ಸ್ಟಾಲ್ ಆಗುತ್ತೆ. ಸೊ ಈ ರೀತಿ ಆಡ್ ಮಾಡ್ಕೊಂಡು ನೋಡಿ ಈಗ ಇಲ್ಲಿಗೆ ಆಡ್ ಮಾಡುವಂತ ಯಾವ್ದಪ್ಪ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಝೂಮ್ ಅಂತ ಹೇಳಿ ಅದನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮ್ಯಾಗ್ನೆಟಿಕ್ ಝೂಮ್ ಅಂತ ಬಂತು, ಇದನ್ನ ಓಪನ್ ಮಾಡ್ಕೊಂಡು ಇಲ್ಲಿಗೆ 4ನೇದ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಸ್ಟಾರ್ಟಿಂಗ್ 0.1 ಇಟ್ಕೊಂಡು ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಕಟಿಂಗ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಸೇಮ್ ಮ್ಯಾಗ್ನೆಟಿಕ್ ಝೂಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆ 3ನೇದನ್ನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಮತ್ತೆ ಇಲ್ಲಿ 0.1 ಇಟ್ಕೊಳ್ಳಿ. ಸೊ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಇನ್ನೊಂದು ಕಟಿಂಗ್ ಇದೆ, ಸೊ ಆ ಕಟಿಂಗ್ ಹತ್ರ ಬನ್ನಿ. ಆ ಕಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಗ್ಲಿಡ್ ಝೂಮ್ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿದೆ ಗ್ಲಿಡ್ ಝೂಮ್ ಅಂತ, ಸಾರಿ ಆ ಗ್ಲಿಡ್ ಝೂಮ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 5ನೇದ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 0.1 ಇಟ್ಕೊಳ್ಳಿ. ಸೊ ಇಟ್ಕೊಂಡು ಬ್ಯಾಕ್ ಬನ್ನಿ. ನೋಡಿ ಇದು ಕ್ಲಿಕ್ ಮಾಡ್ಕೊಂಡ್ರೆ ಬ್ಯಾಕ್ ಬರುತ್ತೆ. ಈಗ ಫುಲ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಲೈನ್ ಶಿಫ್ಟ್ ಅಂತ ಒಂದು ಎಫೆಕ್ಟ್ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಎಫೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಈ ಎಫೆಕ್ಟ್ ನ ಇಲ್ಲಿ ಆಡ್ ಮಾಡ್ಕೊಳ್ಳಿ. ಸೊ ಆಡ್ ಮಾಡ್ಕೊಂಡು ನೋಡಿ ಈ ರೀತಿ ಕಂಪ್ಲೀಟ್ ಆಗಿ ನಿಮ್ಮ ಸ್ಕ್ರೀನ್ ಎಷ್ಟಾಗಲ ಇದೆಯೋ ಅಷ್ಟಾಗಲ ಸ್ಕ್ರೀನ್ಗೆ ಇದರ ರೀತಿ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ನೋಡಿ ಇಲ್ಲಿವರೆಗೂ ಮಾತ್ರ ನೋಡಿ ಇಷ್ಟಿರಬೇಕು. ಸೊ ಇಷ್ಟು ಇಟ್ಕೊಂಡು ಈ ಒಂದು ಇದನ್ನ ನೋಡಿ ಇಷ್ಟು ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಹೀಗೆ ಸ್ವೈಪ್ ಮಾಡ್ಕೊಳ್ಳಿ. ಇಲ್ಲಿ ಟ್ರಿಮ್ ಮತ್ತೆ ಸ್ಪಿಲ್ಟ್ ಅಂತ ಕಾಣಿಸುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಸೈಡ್ ಅಲ್ಲಿ ಇರೋದನ್ನ ಟ್ರಿಮ್ ಮಾಡ್ಕೊಂಬಿಡಿ. ಸೊ ಟ್ರಿಮ್ ಮಾಡ್ಕೊಂಡು ಹೀಗೆ ಮೂವ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿದೆ. ಸೊ ಈಗ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಡೂಪ್ಲಿಕೇಟ್ ಮಾಡ್ಕೊಂಡು ಮತ್ತೆ ಇದನ್ನ ಒತ್ತಿ ಇಟ್ಕೊಂಡು ನೆಕ್ಸ್ಟ್ ಒಂದು ಇದೆಯಲ್ಲ ಇಲ್ಲಿ ನೋಡಿ ಇಲ್ಲಿಗೆ ತಗೊಂಡ್ಬಂದು ಬಿಟ್ಕೊಳ್ಳಿ. ಸೊ ಇಟ್ಕೊಂಡಾದ್ಮೇಲೆ ಸೊ ಇದನ್ನ ಸ್ವಲ್ಪ ಹೀಗೆ ನೋಡಿ ಇಲ್ಲಿವರೆಗೂ ಈ ರೀತಿ ಆಡ್ ಮಾಡ್ಕೊಳ್ಳಿ, ಸ್ವಲ್ಪ ನೆಕ್ಸ್ಟ್ ಇರುವರೆಗೂ. ಸೊ ನೋಡಿ ಸೊ ಕರೆಕ್ಟ್ ಆಗಿದೆ. ಸೊ ಈಗ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಸೊ ಹೀಗೆ ಮೂವ್ ಮಾಡ್ಕೊಂಡು ಡೆಡ್ ಎಂಡ್ ಅಲ್ಲಿ ಒಂದು ಕಟಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿಗೆ ಒಂದು ಕಟಿಂಗ್ ಮಾಡಿದೀವಲ್ವಾ, ಅದ್ರ ಹಿಂದಿಂದು ಜಾಗಕ್ಕೆ ಬನ್ನಿ. ಸೊ ಇಲ್ಲಿ ಬನ್ನಿ. ಸೊ ಇಲ್ಲಿ ಬಂದಾದ್ಮೇಲೆ ಲೇಯರ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಕಾಣಿಸುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪರ್ಸ್ಪೆಕ್ಟಿವ್ ಅಂತ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫುಲ್ ಡ್ರ್ಯಾಗ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ನಿಮ್ಮ ಸ್ಕ್ರೀನ್ ಇರುತ್ತಾ ಅಷ್ಟು ಸ್ಕ್ರೀನ್ವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಡ್ರ್ಯಾಗ್ ಮಾಡ್ಕೊಂಡು ನೋಡಿ ಕರೆಕ್ಟಾಗಿ ಇದು ಈ ಫೋಟೋ ಏನು ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಬರಬೇಕು, ಅಲ್ಲಿಂದ ಸ್ಟಾರ್ಟ್ ಆಗಬೇಕು, ಮತ್ತೆ ಇಷ್ಟು ಮಾತ್ರ ಇರಬೇಕು, ಅಲ್ಲಿವರೆಗೂ ಇಟ್ಕೊಳ್ಳಿ. ಮತ್ತೆ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ, ಈ ಒಂದು ಟ್ರಿಮ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಟ್ರಿಮ್ ರೈಟ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಕರೆಕ್ಟಾಗಿದೆಯಾ ಅಂತ, ಕರೆಕ್ಟಾಗಿದೆ, ಸ್ವಲ್ಪ ಜಾಸ್ತಿ ಇರಲಿ, ಓಕೆ ಇಷ್ಟಿರಲಿ. ಸೊ ಈಗ ಇಲ್ಲಿ ಸೆಟ್ಟಿಂಗ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ಇಟ್ಕೋಬೇಕು. ಈಗ ನಿಮ್ಗೆ ಯಾವ ರೀತಿ ಬೇಕೋ ಅಡ್ಡ ಒಟ್ಟಿನಲ್ಲಿ ಅದು ಸೊಟ್ಟವಾಗಿ ಬರಬೇಕಷ್ಟೇ. ನೋಡಿ ಈ ರೀತಿ ಬರಬೇಕು. ಸೊ ಇಟ್ಕೊಂಡು ಮತ್ತೆ ಈಗ ಮೇಲ್ಗಡೆ ಮೂವ್ ಮಾಡ್ಕೊಳ್ಳಿ. ನೋಡಿ ಈಗ ಝೂಮ್ ಮಾಡ್ಕೊಳ್ಳಿ. ನೋಡಿ ಝೂಮ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ರೀತಿ ಬೇಕೋ ಅಡ್ಡ ಪಡ್ಡ ನಿಮಗೆ ಒಟ್ಟಿನಲ್ಲಿ ವಕ್ರವಾಗಿ ಬರಬೇಕಷ್ಟೇ ಅದು. ಸೊ ಆ ರೀತಿ ವಕ್ರವಾಗಿ ಬರಬೇಕು. ಸೊ ನೋಡಿ ಈಗ ಬಂದಾಗ ಸೊ ಇಲ್ಲಿ ವಕ್ರವಾಗಿ ಬಂದಾದ್ಮೇಲೆ ಮತ್ತೆ ನೋಡಿ ಈ ರೀತಿ ಆ್ಯಡ್ ಆಗಬೇಕು. ನೋಡಿ ಸೊ ಇಷ್ಟೆಲ್ಲ ಆದ್ಮೇಲೆ ಸೀದಾ ಸ್ಟಾರ್ಟಿಂಗ್ ಬನ್ನಿ. ಮತ್ತೆ ಇನ್ನೊಂದ್ಸರಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಈಗ ಎಕ್ಸ್ಪೋರ್ಟ್ ಮಾಡಿದ್ರಲ್ಲ ಮುಂಚೆ ವಿಡಿಯೋ, ಅದೇ ವಿಡಿಯೋ ಈಗ ಆ್ಯಡ್ ಮಾಡಿದ್ರಲ್ಲ ಇಲ್ಲಿ, ಅದೇ ವಿಡಿಯೋನ ಇನ್ನೊಂದ್ಸರಿ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಮತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಈ ಒಂದು ವಿಡಿಯೋ ಲೇಯರ್ ಅನ್ನ ಡಿಲೀಟ್ ಮಾಡ್ಕೊಂಬಿಡಿ. ಮತ್ತೆ ಈ ಒಂದು ಮುಂಚೆ ಆ್ಯಡ್ ಮಾಡಿದ್ರಲ್ಲ ಆ ಒಂದು ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮಿಕ್ಸರ್ ಅಂತ ಏನು ಕಾಣಿಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಫ್ ಮಾಡ್ಕೊಳ್ಳಿ. ಎಲ್ಲ ಮ್ಯೂಸಿಕ್ ಅನ್ನು ಎಲ್ಲ ಲೇಯರ್ಗೆ. ಇದು ಮುಂಚೆನೇ ಹೇಳಬೇಕಾಯಿತು, ನಾನು ಮರೆತುಬಿಟ್ಟೆ, ಸಾರಿ. ಇದನ್ನ ಕಂಪ್ಲೀಟ್ ಆಗಿ ಇದನ್ನ ಆಫ್ ಮಾಡ್ಕೊಂಬಿಡಿ. ಮಿಕ್ಸರ್ ಅನ್ನೋದ್ರಲ್ಲಿ ಸೌಂಡ್ ಅನ್ನ ಆಫ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆಫ್ ಮಾಡ್ಕೊಂಡ್ಮೇಲೆ ಸೀದಾ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ನೋಡಿ ಸ್ವಲ್ಪ ಹೀಗೆ ಇಲ್ಲಿವರೆಗೂ ಮೂವ್ ಮಾಡ್ಕೊಳ್ಳಿ. ಸೊ ಮೂವ್ ಮಾಡ್ಕೊಂಡು ಏನು ಎಕ್ಸ್ಟ್ರಾಕ್ಟ್ ಮಾಡಿರೋ 2 ಸರಿ ಎಕ್ಸ್ಟ್ರಾಕ್ಟ್ ಆಗಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ಳಿ. ಒಂದು ಎಕ್ಸ್ಟ್ರಾಕ್ಟ್ ಆಗಿದ್ರೆ ಸೊ ಈ ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇಲ್ಲಿ ಕಮ್ಮಿ ಝೂಮ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿವರೆಗೂ ಆಡಿಲ್ಲ. ಸೊ ಇಲ್ಲಿವರೆಗೂ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ಇಲ್ಲಿ ಟ್ರಿಮ್ ಟು ಫಿಲ್ಟ್ ಅಂತ ಇರುತ್ತೆ ಅಥವಾ ಫಿಲ್ಟ್ ಅಂತ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಟ್ರಿಮ್ ಲೆಫ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಡು ಇದನ್ನ ಒತ್ತಿಟ್ಕೊಂಡು ನೋಡಿ ಈ ರೀತಿ ಸ್ಟಾರ್ಟಿಂಗ್ ತಂದು ಬಿಟ್ಕೊಳ್ಳಿ. ಸೊ ಇಟ್ಕೊಂಡು ಈಗ ಪ್ಲೇ ಮಾಡಿ. ನೋಡಿ ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಲೆಫ್ಟ್ ಅಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಫೇಡ್ ಆಫ್ ಔಟ್ ಆಗಿದೆಯಲ್ಲ, ಔಟ್ ಅಲ್ಲಿ ಮಾತ್ರ ವಿಡಿಯೋ ಫೇಡ್ ಆಫ್ ಮಾಡ್ಕೊಳ್ಳಿ. ಒಂದು 75 ಅಥವಾ 50 ಸೆಕೆಂಡ್ ಅಲ್ಲಿ 0.50 ಸೆಕೆಂಡ್ ಅಲ್ಲಿ. ಸೊ ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಬ್ಯಾಕ್ ಬಂದಾಗ ನೋಡಿ ಇಲ್ಲಿ ಆಫ್ ಆಗುತ್ತೆ ನೀಟಾಗಿ. ಸೊ ಈ ರೀತಿ ಆಫ್ ಆಗುತ್ತೆ. ಸೊ ಆಫ್ ಆದ್ಮೇಲೆ ಇಲ್ಲಿ ಮೇಲ್ಗಡೆ ಹಾರೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ರೆಸಲ್ಯೂಷನ್ ಯಾವುದು ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಸೇವ್ ಆಸ್ ಎ ವಿಡಿಯೋ ಅಂತ ಕೊಡಿ. ಈ ವಿಡಿಯೋ ಎಕ್ಸ್ಪೋರ್ಟ್ ಆಗಿ ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಈ ಒಂದು ವಿಡಿಯೋ ಎಡಿಟಿಂಗ್ ಸ್ವಲ್ಪ ಲಾಂಗ್ ಇದೆ, ಆದರೆ ಪ್ರತಿಯೊಂದು ವಿಡಿಯೋ ಇದನ್ನ ಕಂಪ್ಲೀಟ್ ಆಗಿ ಎಡಿಟಿಂಗ್ ಯಾವ ರೀತಿ ಮಾಡಬಹುದು ಅಂತ ಹೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವೆಲ್ಲರಿಗಿಂತ ಮುಂಚಿತವಾಗಿ ನೀವು ನೋಡಬೇಕಂತ ಅನ್ಕೊಂಡ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಇರುತ್ತೆ, ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬೈ ಫ್ರೆಂಡ್ಸ್.